ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾಳೆ ನಿಮಗೆಲ್ಲರಿಗೂ ಕೂಡ ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನ ಎಕ್ಸಾಮ್ ಇದೆ. ಜೊತೆಗೆ ಮೆಥಮೆಟಿಕ್ಸ್ ಎಕ್ಸಾಮ್ ಕೂಡ ಇದೆ, ಗಣಿತ. ಕನ್ನಡ ಮೀಡಿಯಮ್ನವರು ಕನ್ನಡದಲ್ಲಿ ಬರೀತಾರೆ, ಇಂಗ್ಲೀಷ್ ಮೀಡಿಯಮ್ನವರಿಗೆಲ್ಲರಿಗೂ ಕೂಡ ಇಂಗ್ಲೀಷಲ್ಲಿ ಆಪ್ಷನ್ ಇರುತ್ತೆ. ಅವರೆಲ್ಲರೂ ಕೂಡ ಇಂಗ್ಲೀಷ್ನಲ್ಲಿ ಬರೆಯಬಹುದು. ಈಗ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರೋ ಎಕ್ಸಾಮಿಗೆ ಅಂತ ನೋಡಲಿಕ್ಕೆ ಒಂದು ಪೇಪರನ್ನು ತಂದಿದ್ದೇನೆ. ಇದು ಮೊದಲು ಕನ್ನಡ ಮೀಡಿಯಮ್ ಇರುವಂಥದ್ದು, ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೇನೆ. ನಾಳೆ ನಿಮ್ಮ ಯಾವುದು ಮೆಥಮೆಟಿಕ್ಸ್ ಎಕ್ಸಾಮ್ ಹಾಗೂ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ನಮ್ಮ ಮೇಲ್ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದೆ ಒರೆಯಲಿ. ಈಗ ನಾವು ಏನಂತೀರಾ ಸರ್, ಇಂಗ್ಲೀಷ್ ಮೀಡಿಯಮ್ ವರ್ಷನಿನ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ನಮ್ಮ ಎಕ್ಸಾಮ್ 3ಗೆ ಹೆಲ್ಪ್ ಆಗುವ ದೃಷ್ಟಿಕೋನದಿಂದ ಏನೆಲ್ಲ ಸಿದ್ಧತೆ ಮಾಡಿಕೊಂಡಿರೋ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ದಿ ನಂಬರ್ ಆಫ್ ಆಲ್ ಒನ್ ಫಂಕ್ಷನ್ಸ್ ಫ್ರಮ್ A ಈಸ್ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ನಲ್ಲಿ 1 2 3 ಟು A ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ದಟ್ ಈಸ್ 6. ಆನ್ಸರ್ ಏನು ಇದಕ್ಕೆ? 6 ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ಮ್ಯಾಚ್ ಲೀಸ್ಟ್ 1 ಆ್ಯಂಡ್ ಲೀಸ್ಟ್ 2 ಅಂತ ಇದೆ. ಇದರಲ್ಲಿ ತಾವುಗಳು ನೋಡ್ಬೋದು ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಇದೆ, ಇನ್ನೊಂದು ಟ್ಯಾನ್ ಇನ್ವರ್ಸ್ ಎಕ್ಸ್, ಇನ್ನೊಂದು ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಅದಲ್ವ ರೇಂಜ್ ಆಫ್. ಇದರಲ್ಲಿ ಈಗ ಮ್ಯಾಚ್ ಆಫ್ ಫಾಲೋಯಿಂಗನ್ನು ಮಾಡಿಕೊಂಡು ತಾವುಗಳು ಸರಿಯಾದ ಉತ್ತರವನ್ನು ಬರೀಬೇಕು. ಅದಕ್ಕೆ ಸರಿಯಾದ ಉತ್ತರ ಬಂದು ಏನಿದ್ರೆ -1 ಆಗುತ್ತೆ ಸೈನ್ ಇನ್ವರ್ಸ್ ಎಕ್ಸಿಗೆ. ಹಾಗಾಗಿ 1ಗೆ ಸಿ ಹಾಕಿದರೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ ನಾವು. ಕ್ವಶನ್ ನಂಬರ್ 3 ತಾವುಗಳು ನೋಡ್ಬೋದು, x + 2 0y - 3 4 0 ಅಲ್ಲ, ಅದು 0ನೇ ಈಸ್ ಸ್ಕೆಲರ್ ಮ್ಯಾಟ್ರಿಸಿಸ್ ಅಂತ ಹೇಳ್ತೀವಲ್ಲ, ಮ್ಯಾಟ್ರಿಕ್ಸ್. ದೆನ್ x ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇಲ್ಲಿ ಕೇಳಲಾಗಿದೆ, ಹಾಗೂ y ಈಸ್ ಈಕ್ವಲ್ ಟು ಡ್ಯಾಶ್ ಅಂತ. ಎಕ್ಸಿನ ವ್ಯಾಲ್ಯೂ ಏನು ಹಾಗೂ ವೈನ ವ್ಯಾಲ್ಯೂ ಏನಾಗುತ್ತೆ ಅಂತ ತಾವುಗಳು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಇದಕ್ಕೆ x ವ್ಯಾಲ್ಯೂ 2 ಬರುತ್ತೆ, y ವ್ಯಾಲ್ಯೂ 3 ಆಗಿ ಇರುತ್ತೆ. ಆಯಿತಾ? ಕ್ಲಿಯರ್? ವೆರಿ ಗುಡ್. ನೆಕ್ಸ್ಟ್ ವಿ ವಿಲ್ ಮೂವ್ ಟು ಕ್ವಶನ್ ನಂಬರ್ 4. ಇಫ್ ಎ ಈಸ್ ಆ್ಯನ್ ಇನ್ವರ್ಟಿಬಲ್ ಮ್ಯಾಟ್ರಿಸಿಸ್ ಆಫ್ ಆರ್ಡರ್ 2 × 2 ದೆನ್ ಡೆಟ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಬಂದು ಆನ್ಸರ್ 1/det ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5, ಡಿಯರ್ ಚಿಲ್ಡ್ರನ್, ದಿ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ fx ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಡಿ. ಕ್ವಶನ್ ನಂಬರ್ 6, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ದಿ ಫಂಕ್ಷನ್ fx is equal to x - 1 is discontinuous at x is equal to 1. Statement 2, the function f of x is equal to x - 1 is not differentiable at x is equal to 1. Which of the following is true ಅಂತ ಇಲ್ಲಿ ಕೇಳಿದ್ದಾರೆ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಸ್ಟೇಟ್ಮೆಂಟ್ 1 ಇದಲ್ವಾ, ಅದು ಫಾಲ್ಸ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 7, ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ per second with respect to its radius is equal to 5 centimeter is dash ಅಂತ ಇದೆ. ಕ್ವಶನ್ ನಂಬರ್ 7, ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ 10 pi is the right answer, is 10 pi is the right answer. ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ದಿ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಆಫ್ ದಿ ಫಂಕ್ಷನ್ y ಈಸ್ ಈಕ್ವಲ್ ಟು x ಟು ದಿ ಪವರ್ ಆಫ್ 3 ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, 0,0 ಅನ್ನುವಂಥದ್ದು. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ದಿ ಆ್ಯಂಟಿ ಡಿರವೇಟಿವ್ ಆಫ್ e ಟು ದಿ ಪವರ್ ಆಫ್ x sec x 1 + tan x with respect to x is dash ಅಂತ ಇದೆ. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಮೈ ಡಿಯರ್ ಚಿಲ್ಡ್ರನ್, ದಿ ವ್ಯಾಲ್ಯೂ ಆಫ್ ಅಂತ ಕೊಟ್ಬಿಟ್ಟು π/2 - π/2 x3 + x cos
ಎಕ್ಸ್ ಪ್ಲಸ್ 1 dx ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. 10ನೆಯ ಪ್ರಶ್ನೆ ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಿದಾಗ ಸರಿಯಾಗಿ ಬರುವಂಥ ಉತ್ತರ ಪೈ ಇಸ್ ದ ರೈಟ್ ಆನ್ಸರ್. dx ಈಸ್ ಪೈ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 11 ನೋಡೋಣ ಈಗ. ದಿ ಪ್ರಾಜೆಕ್ಷನ್ ಆಫ್ ದಿ ವೆಕ್ಟರ್, ಹೌದಲ್ವಾ, ಅಲಾಂಗ್ ಎಕ್ಸ್ ಆಕ್ಸಿಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 11 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 12 ಭಾಳ ಈಸಿಯಾಗಿರುವಂಥದ್ದು. ಇದಕ್ಕೆ ನೀವೇ ನನಗೆ ಉತ್ತರವನ್ನು ಕಳುಹಿಸಿ ಕೊಡಬೇಕು. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಇಲ್ಲಿ ಕೇಳಲಾಗಿದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಕೇಳಿರುವಂಥದ್ದು. ಆಯಿತಾ, ತಾವುಗಳು ದಯವಿಟ್ಟು ನನಗೆ ಇದಕ್ಕೆ ಉತ್ತರವನ್ನು ಕಳುಹಿಸಿ ಕೊಡಿ. ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 13 ನಾನೇ ಹೇಳ್ತೇನೆ. ಕ್ವಶನ್ ನಂಬರ್ 13, ಇಫ್ ಎ ಲೈನ್ ಮೇಕ್ಸ್ ಆ್ಯಂಗಲ್ 90 degree, 60 degree and 30 degree with the positive direction of x, y and z axis respectively, then direction coincides are ಡ್ಯಾಶ್ ಅಂತ ಇದೆ. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 14, ದಿ ಪ್ರೊಬ್ಯಾಬಿಲಿಟಿ ಆಫ್ ಒಬ್ಟೈನಿಂಗ್ ಆ್ಯನ್ ಈವನ್ ಪ್ರೈಮ್ ನಂಬರ್ ಆನ್ ಈಚ್ ಡೈ ವೆನ್ ಎ ಪೇರ್ ಆಫ್ ಡೈಸ್ ಈಸ್ ರೋಲ್ಡ್ ಈಸ್ ಡ್ಯಾಶ್ ಅಂತ ಇದೆ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು 1/36 ಈಸ್ ದ ರೈಟ್ ಆನ್ಸರ್. 1/36 ಈಸ್ ದ ರೈಟ್ ಆನ್ಸರ್. Question number 15, if A and B are independent events such that ಅಂತ ಕೊಟ್ಬಿಟ್ಟು ಈಸ್ ಡ್ಯಾಶ್ ಅಂತ ಇದೆ. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 0.28 ಈಸ್ ದ ರೈಟ್ ಆನ್ಸರ್. 0.28 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11 ಮೈ ಡಿಯರ್ ಚಿಲ್ಡ್ರನ್, 10 MCQs ಕಂಪ್ಲೀಟೆಡ್. ಈಗ 5 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ನೋಡೋಣ. ಬನ್ನಿ, 15 MCQs ಆಯಿತು. ಈಗ ನಾವು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನೋಡೋಣ. 15 + 5 20 ಆಗುತ್ತೆ ಅಲ್ಲಿಗೆ ಪಾರ್ಟ್ ಎ. ಫಾರ್ ದ ಫಂಕ್ಷನ್ ಎಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್, ದ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್, ದಿ ನಂಬರ್ ಆಫ್ ಪಾಯಿಂಟ್ಸ್ ಆಫ್ ಕಂಟಿನ್ಯೂಟಿ ಇನ್ ದಿ ಇಂಟರ್ವಲ್, ಹೌದಲ್ಲ, -3, 3 ಈಸ್ ಡ್ಯಾಶ್ ಅಂತ ಇದೆ. 16ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ 5 ಈಸ್ ದ ರೈಟ್ ಆನ್ಸರ್. Question number 17, the absolute maximum value of the function f of x, x3, x ಇದಿದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 17ಕ್ಕೆ ದಟ್ ಇಸ್ ರೈಟ್ ಆನ್ಸರ್ ಈಸ್ 8 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18, ಆರ್ಡರ್ ಆಫ್ ದಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 18, 2 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19, ಇಫ್ ದಿ ವೆಕ್ಟರ್ಸ್ 2i - 3j + 4k and mi 6j - 8k are collinear, then m is equal to ಡ್ಯಾಶ್ ಅಂತ ಇದೆ. ಇದಕ್ಕೆ 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ -4 is the right answer is -4. Question number 20, if A and B are 2 events such that A ಕೊಟ್ಟಿದ್ದಾರಲ್ವಾ, ದೆನ್ ದ ವ್ಯಾಲ್ಯೂ ಆಫ್ ಪಿ ಏನಾಗುತ್ತೆ ಅಂತ ಕೇಳಿದರೆ ದಟ್ ಈಸ್ 1 ಈಸ್ ದ ರೈಟ್ ಆನ್ಸರ್ ಈಸ್ 1. ಇದೇ ರೀತಿಯಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಮುಂದಿನ 2 ಅಂಕದ ಪ್ರಶ್ನೆಗಳನ್ನು ತಾವುಗಳು ನೋಡ್ಕೋಬೋದು ಇಲ್ಲಿ. ಆಯಿತಾ, ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ. ಹಾಗಿದ್ರೆ ಔಟ್ ಆಫ್ ಔಟ್ ತೆಗಿಬೇಕು ಸರ್, ಹೆಚ್ಚಿನ ಅಂಕ ತೆಗಿಬೇಕು, ಮ್ಯಾಥ್ಸಲ್ಲಿ ಪಾಸ್ ಆಗಬೇಕು ಅನ್ನೋರಿಗೆ ಆಲ್ರೆಡಿ ನಾವು ಪಾಸಿಂಗ್ ಪ್ಯಾಕೇಜನ್ನು ಕಳಿಸಿ ಕೊಟ್ಟಿದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಲಾಸ್ಟ್ ವೀಕಲ್ಲೇ. ಈಗ ಯಾರೆಲ್ಲ ಏನಂತೀರ ಸರ್, ಹೈಯೆಸ್ಟ್ ಸ್ಕೋರ್ ಆಗಬೇಕು ಅಥವಾ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಥವಾ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಬಯಸಿಕೊಂಡಿದ್ದಿರೋ ಅಂಥ ವಿದ್ಯಾರ್ಥಿಗಳು ಮಾಡಲ್ 1 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್, ಮಾಡಲ್ 2 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್, ಮಾಡಲ್ 3 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್, ಎಕ್ಸಾಮ್ 1 ಮಾರ್ಚ್ ತಿಂಗಳಲ್ಲಿ ನಡೆದಂಥ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್, ಎಕ್ಸಾಮ್ 2 ಏಪ್ರಿಲ್ ತಿಂಗಳಲ್ಲಿ ನಡೆದಿರುವಂತಹ ಎಕ್ಸಾಮ್ 2 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಎಲ್ಲದರ ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಂಡ್ರೆ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದೇನು, ಯಾಕಂದರೆ ನಾನು ಅಬ್ಸರ್ವೇಷನ್ ಏನು ಮಾಡಿದ್ನೋ ಎಲ್ಲ ಎಕ್ಸಾಮ್ 2 ಈ ಮಾಡಲ್ ಕ್ವಶನ್ ಪೇಪರ್ಗಳಿಂದನೇ ನಿಮಗೆಲ್ಲರಿಗೂ ಕೂಡ ಪ್ರಶ್ನೆಗಳು ಬರುತ್ತಿರುವಂಥದ್ದು. ಯಾರೆಲ್ಲ ಸಾಲ್ವ್ ಮಾಡಿದಿರೋ ಅವರಿಗೆ ಈಸಿ ಅನ್ನಿಸ್ತಾ ಇರುತ್ತೆ. ಇವತ್ತು ಹೊಸದಾಗಿ ಕೇಳಿದವರಿಗೆ ಬರುತ್ತೋ ಇಲ್ಲೋ ಅಂತ ಮತ್ತೆ ಅನುಮಾನದಲ್ಲೇ ತಾವುಗಳು ಇರ್ತೀರ. ಅನುಮಾನವನ್ನು ಬಿಟ್ಟು ದಯವಿಟ್ಟು ಹಾರ್ಡ್ ಕಾಪಿಯನ್ನು ತೆಗೆದುಕೊಂಡ್ರೆ, ಹಾರ್ಡ್ ಕಾಪಿ ಅಂದರೆ ಜೆರಾಕ್ಸ್ ಆಯಿತಾ, ತಮ್ಮ ಬಳಿ ಇದ್ದರೆ ಅದು ಬಹಳ ಹೆಲ್ಪ್ ಆಗುತ್ತೆ. ಕೈಯಲ್ಲಿ ಇಟ್ಕೊಂಡ್ರೆ ಮೊಬೈಲಲ್ಲಿದ್ದರೆ ಅದನ್ನು ನೋಡೋಕ್ಕೆ ಹೋಗಿ ಇನ್ನೊಂದು ಚಿತ್ರವನ್ನು ತಾವುಗಳು ನೋಡ್ತೀರಾ. ಧನ್ಯವಾದಗಳು, ಆಲ್ ದ ಬೆಸ್ಟ್. ದಯವಿಟ್ಟು ನಿಮ್ಮ ಎಕ್ಸಾಮ್ ಆದ ತಕ್ಷಣ ನಮ್ಮ ಮೇಲ್ ಐಡಿಗೆ ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆ ನಾಳೆ ಮಧ್ಯಾಹ್ನ
ಮ್ಯಾಥಮೆಟಿಕ್ಸು ಹಾಗೂ ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರನ್ನು ದಯವಿಟ್ಟು ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು. ನಮ್ಮ ಮೇಲ್ ಐ ಡಿ IALLININ1 PDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.